ನಮಸ್ಕಾರ ವೀಕ್ಷಕರೇ, ಕುತೂಹಲ ವೇದಿಕೆಗೆ ಸ್ವಾಗತ. ಶನಿ ದೋಷದಿಂದ ತಪ್ಪಿಸಿಕೊಳ್ಳಲು ಜನರು ಏಕೆ ಹನುಮಂತನನ್ನು ಪೂಜಿಸುತ್ತಾರೆ? ಶನಿ ದೇವನಿಗೆ ಎಣ್ಣೆ ಅರ್ಪಿಸುವ ಸಂಪ್ರದಾಯ ಹೇಗೆ ಬಂತು ಗೊತ್ತಾ? ಒಮ್ಮೆ ಶನಿ ದೇವನಿಗೆ ತನ್ನ ಶಕ್ತಿಯ ಬಗ್ಗೆ ತುಂಬಾ ಅಹಂಕಾರ ಬಂದಿತ್ತು. ನನ್ನ ದೃಷ್ಟಿಯಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ಗರ್ವದಿಂದ ಹೇಳುತ್ತಿದ್ದ. ಒಂದು ದಿನ ಅವನು ಹನುಮಂತನ ಬಳಿಗೆ ಬಂದನು. ಆ ಸಮಯದಲ್ಲಿ ಹನುಮಂತನು ಶ್ರೀರಾಮನ ಧ್ಯಾನದಲ್ಲಿ ಸಂಪೂರ್ಣ ಮಗ್ನನಾಗಿದ್ದನು. ಶನಿದೇವನು ಗಂಭೀರವಾಗಿ ಹೇಳಿದನು, ಹನುಮಂತ, ಈಗ ನಿನ್ನ ಮೇಲೂ ನನ್ನ ಸಾಡೇಸಾತು ಪ್ರಭಾವ ಶುರುವಾಗಲಿದೆ. ಶನಿದೇವನು ಮುಂದುವರಿಸುತ್ತಾ ಹೇಳಿದನು, ನನ್ನ ಸಾಡೇಸಾತು ಒಟ್ಟು 7.5 ವರ್ಷ ಇರುತ್ತದೆ. ಮೊದಲ 2.5 ವರ್ಷ ನಾನು ಮನುಷ್ಯನ ತಲೆಯ ಮೇಲೆ ಇರುತ್ತೇನೆ. ಆ ಸಮಯದಲ್ಲಿ ಮನಸ್ಸಿಗೆ ಚಿಂತೆ, ಒತ್ತಡ, ಭಯ ಶುರುವಾಗುತ್ತದೆ. ಮುಂದಿನ 2.5 ವರ್ಷ ಹೊಟ್ಟೆಯ ಭಾಗದಲ್ಲಿ ಇರುತ್ತೇನೆ. ಆ ಸಮಯದಲ್ಲಿ ಹಣದ ಸಮಸ್ಯೆ, ಕೆಲಸದ ಕಷ್ಟ, ಕುಟುಂಬದ ತೊಂದರೆಗಳು ಬರುತ್ತವೆ. ಕೊನೆಯ 2.5 ವರ್ಷ ಕಾಲಿನ ಬಳಿ ಇರುತ್ತೇನೆ. ಆ ಸಮಯದಲ್ಲಿ ಅಲೆದಾಟ, ಕಷ್ಟ, ಶ್ರಮ ಹೆಚ್ಚಾಗುತ್ತದೆ. ನನ್ನ ದೃಷ್ಟಿ ಬಿದ್ದರೆ ರಾಜನನ್ನು ಭಿಕ್ಷುಕನನ್ನಾಗಿ ಮಾಡಬಹುದು ಎಂದು ಶನಿದೇವ ಗರ್ವದಿಂದ ಹೇಳಿದನು. ಇದನ್ನು ಕೇಳಿದ ಹನುಮಂತನು ಶಾಂತವಾಗಿ ನಕ್ಕನು. ನಾನು ಶ್ರೀರಾಮನ ಸೇವೆಯಲ್ಲಿ ನಿರತನಾಗಿದ್ದೇನೆ, ಈಗ ನನಗೆ ತೊಂದರೆ ಕೊಡಬೇಡ ಎಂದನು. ಆದರೆ ಶನಿದೇವನು ತನ್ನ ಅಹಂಕಾರದಿಂದ ಆ ಮಾತನ್ನು ಕೇಳಲಿಲ್ಲ. ನನ್ನ ಪ್ರಭಾವದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿ ನೇರವಾಗಿ ಹನುಮಂತನ ತಲೆಯ ಮೇಲೆ ಕುಳಿತು ಬಿಟ್ಟನು. ಸ್ವಲ್ಪ ಸಮಯದ ನಂತರ ಹನುಮಂತನ ತಲೆಗೆ ಸಣ್ಣ ತುರಿಕೆ ಉಂಟಾಯಿತು. ಆಗ ಹನುಮಂತನು ತನ್ನ ತಲೆಯನ್ನು ಕೆರೆಯಲು ಆರಂಭಿಸಿದನು. ಇದನ್ನು ಕಂಡ ಶನಿದೇವನು ನಗುತ್ತಾ ನಿಂತನು. ಆಗ ಹನುಮಂತನು ಆ ಕೆರೆತವನ್ನು ಕಡಿಮೆ ಮಾಡಲು ತನ್ನ ಹತ್ತಿರದಲ್ಲೇ ಇದ್ದ ಒಂದು ಬಂಡೆಯನ್ನು ಜೈ ಶ್ರೀರಾಮ್ ಎಂದು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ಆಗ ಹನುಮಂತನ ತಲೆಯ ಮೇಲೆ ಕುಳಿತಿದ್ದ ಶನಿದೇವನು ಹನುಮಂತನನ್ನು ಕೇಳಿದನು, ಇದೇನು ಮಾಡುತ್ತಿರುವೆ? ಬಂಡೆಯನ್ನು ಏಕೆ ನಿನ್ನ ತಲೆಯ ಮೇಲೆ ಇಟ್ಟುಕೊಂಡೆ? ಆಗ ಹನುಮಂತನು ನಗುತ್ತಾ ಹೇಳಿದ, ನನ್ನ ತಲೆಯಲ್ಲಿ ಕೆರೆತ ಉಂಟಾಗಿದೆ, ಅದನ್ನು ಕಡಿಮೆ ಮಾಡಲು ನಾನು ಬಂಡೆಯನ್ನು ಇಟ್ಟುಕೊಂಡೆ ಎಂದನು. ಇದನ್ನು ಕೇಳಿದ ಶನಿದೇವನು, ಕೆರೆತ ಉಂಟಾದರೆ ಯಾರು ಬಂಡೆಯನ್ನು ಇಟ್ಟುಕೊಳ್ಳುತ್ತಾರೆ? ನೀನು ಕೆರೆತಕ್ಕೆ ತೈಲ ಅಥವಾ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಕಲ್ಲವೇ ಎಂದನು. ಹನುಮಂತನು ಮತ್ತೆ ನಗುತ್ತಾ ಹೇಳಿದನು, ನನಗೆ ಕೆರೆತ ಬಂದರೆ ನಾನು ಹೀಗೆ ಮಾಡುತ್ತೇನೆ. ಮತ್ತೆ ಜೈ ಶ್ರೀರಾಮ್ ಎಂದು ಇನ್ನೊಂದು ಬಂಡೆಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ಬಂಡೆಯ ತೂಕ ಹೆಚ್ಚಾದುದರಿಂದ ಶನಿದೇವನಿಗೆ ಆ ಭಾರ ತಾಳಲಾರದೆ, ಹನುಮಂತ, ದಯವಿಟ್ಟು ನನ್ನನ್ನು ಕ್ಷಮಿಸು ಹಾಗೂ ಆ ಬಂಡೆಗಳನ್ನು ಕೆಳಗಿಳಿಸು ಎಂದು ಬೇಡಿಕೊಂಡನು. ಆದರೂ ಹನುಮಂತನು ನಿಲ್ಲಲಿಲ್ಲ. ನನಗೆ ಇನ್ನೂ ತುರಿಕೆ ಕಡಿಮೆಯಾಗಿಲ್ಲ ಎಂದು ಈ ಬಾರಿ ಅವನು ಒಂದು ದೊಡ್ಡ ಬೆಟ್ಟವನ್ನೇ ಎತ್ತಿ ತನ್ನ ತಲೆಯ ಮೇಲೆ ಇಟ್ಟುಕೊಂಡನು. ಆ ಬೆಟ್ಟದ ಭಾರವನ್ನು ತಾಳಲಾರದೆ ಶನಿದೇವನು ನೋವಿನಿಂದ ಕಿರುಚತೊಡಗಿದನು. ನಂತರ ಶನಿದೇವನು ಹನುಮಂತನಿಗೆ, ನನ್ನನ್ನು ಬಿಟ್ಟು ಬಿಡು ಹನುಮಂತ, ನನಗೆ ನಿನ್ನ ಮೇಲೆ ಇರಲು ಸಾಧ್ಯವಾಗುತ್ತಿಲ್ಲ ಎಂದು ಬೇಡಿಕೊಂಡನು. ಹಾಗೂ ನಿನ್ನ ಹತ್ತಿರವು ನಾನು ಎಂದೂ ಸುಳಿಯುವುದಿಲ್ಲ ಎಂದನು. ಅದಕ್ಕೆ ಹನುಮಂತನು, ಕೇವಲ ನನ್ನ ಮೇಲಷ್ಟೇ ಅಲ್ಲ, ನನ್ನ ಭಕ್ತರ ಮೇಲೂ ಸಹ ನಿನ್ನ ವಕ್ರ ದೃಷ್ಟಿ ಎಂದಿಗೂ ಬೀಳಬಾರದು ಎಂದನು.
ಆಗ ಶನಿದೇವನು, ಸರಿ ಹನುಮಂತ, ನನ್ನನ್ನು ಕ್ಷಮಿಸು. ಇನ್ನು ಮುಂದೆ ನಿನ್ನ ಭಕ್ತರಿಗೂ ಸಹ ನಾನು ಕಾಟ ಕೊಡುವುದಿಲ್ಲ ಎಂದು ಬೇಡಿಕೊಂಡನು. ಆಗ ಹನುಮಂತನು ನಿಧಾನವಾಗಿ ಬೆಟ್ಟವನ್ನು ತೆಗೆದನು. ಆದರೆ ಶನಿದೇವನ ದೇಹವೆಲ್ಲ ಗಾಯಗಳಿಂದ ತುಂಬಿತ್ತು. ಆಗ ಶನಿದೇವನು ಹನುಮಂತನನ್ನು ನೋಡಿ, ಹನುಮಂತ, ನನ್ನ ದೇಹ ತುಂಬಾ ಉರಿಯುತ್ತಿದೆ, ನನಗೆ ಸ್ವಲ್ಪ ತೈಲ ಕೊಡು ಎಂದು ಕೇಳಿದನು. ಹನುಮಂತನು ಶಾಂತವಾಗಿ ನಕ್ಕು ಹೇಳಿದನು, ನನ್ನ ಬಳಿ ಈಗ ತೈಲ ಇಲ್ಲ, ಆದರೆ ಇನ್ನು ಮುಂದೆ ನನ್ನ ಭಕ್ತರು ಭಕ್ತಿಯಿಂದ ನಿನಗೆ ತೈಲ ಅರ್ಪಿಸುತ್ತಾರೆ. ಈ ಮಾತು ಕೇಳಿ ಶನಿದೇವನು ಸಂತೋಷಪಟ್ಟನು. ಅವನು ಆಶೀರ್ವಾದ ನೀಡಿ ಹೇಳಿದನು, ಯಾರು ಶನಿವಾರದಂದು ಭಕ್ತಿಯಿಂದ ಹನುಮಂತನನ್ನು ಪೂಜಿಸಿ ನನಗೆ ತೈಲ ಅರ್ಪಿಸುತ್ತಾರೋ ಅವರಿಗೆ ನನ್ನ ಕಷ್ಟ ಕಡಿಮೆಯಾಗಲಿ. ಅಂದಿನಿಂದಲೇ ಶನಿವಾರದಂದು ಶನಿದೇವರಿಗೆ ಎಣ್ಣೆ ಅರ್ಪಿಸುವ ಸಂಪ್ರದಾಯ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಹಾಗೂ ಶನಿ ದೋಷ ನಿವಾರಣೆಗೆ ಹನುಮಂತನನ್ನು ಪೂಜಿಸಲಾಗುತ್ತದೆ. ಶನಿದೇವರಿಗೆ ಎಣ್ಣೆ ಅರ್ಪಿಸುವ ಬಗ್ಗೆ ಹಲವಾರು ಕಥೆಗಳು ಇದ್ದರೂ ಈ ಕತೆ ಹೆಚ್ಚು ಪ್ರಸಿದ್ಧವಾಗಿದೆ. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.